ಸಾವು ಅನ್ನೋದು ಯಾರಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಂದೊದಗಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಕಾರು ಚಾಲನೆ ಮಾಡ್ತಾ ಇದ್ದ ವೇಳೆ ಚಾಲಕನಿಗೆ ಹೃದಯಾಘಾತ ಆಗಿರೋದ್ರ ಡೀಟೇಲ್ಸ್ ಇದು. ಹಾರ್ಟ್ ಅಟ್ಯಾಕ್ನಿಂದ ರಸ್ತೆಯ ಪಕ್ಕದ ಗೋಡೆಗೆ ಕಾರು ಡಿಕ್ಕಿಯಾಗಿದೆ. ಇನ್ನು ಪ್ರಥಮ ದರ್ಜೆ ಗುತ್ತಿಗೆದಾರ ಸುರೇಶ್ ಪೈ 42 ವರ್ಷ ವಯಸ್ಸಿನ ವ್ಯಕ್ತಿ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆ ನಗರದ ಈಶ್ವರ ಧ್ಯಾನ ಮಂದಿರದ ಬಳಿ ಘಟನೆ ಆಗಿರೋದು. ಸ್ಥಳಕ್ಕೆ ದಕ್ಷಿಣ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರು ಚಾಲನೆ ಮಾಡ್ತಾ ಇದ್ದ ವೇಳೆನೆ ಹೃದಯಾಘಾತಕ್ಕೆ ಇವರು ಒಳಗಾಗಿದ್ದಾರೆ. ಅದರಿಂದ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಸೊ ನೇರವಾಗಿ ಆ ಕಾಂಪೌಂಡ್ಗೆ ಗುದ್ದಿದ್ದಾರೆ. ಎರಡೂ ಫೋರ್ಸ್ನ ಕಾರಣಕ್ಕೆ ಅವರು ಮೃತಪಟ್ಟಿದ್ದಾರೆ. ನೋಡಿ, ಇದೇ ಕಾರು ನೇರವಾಗಿ ಹೋಗಿ ಕಾಂಪೌಂಡ್ಗೆ ಗುದ್ದಿರೋದು. ಮತ್ತು ಮೃತಪಟ್ಟಂತಹ ದುರ್ದೈವಿ 42 ವರ್ಷ ವಯಸ್ಸಿನ ವ್ಯಕ್ತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾವು ಯಾರಿಗೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ಇದ್ದಷ್ಟು ಕ್ಷಣ ಮಾತ್ರ ನಮ್ಮದು ಬಿಟ್ಟರೆ ಯಾವ್ಯಾವ ರೂಪದಲ್ಲಿ ಯಾರ್ಯಾರಿಗೆ ಅಂತ್ಯ ಕಾದಿದೆಯೋ ಯಾವುದೂ ಅರ್ಥ ಆಗಲ್ಲ. ಬಟ್ ತೀರಾ ದುರ್ದೈವದ ವಿಚಾರ. ಯಾವುದಾದ್ರೂ ಒತ್ತಡದಲ್ಲಿದ್ರಾ ಇವರು, ಅಥವಾ ಹಾರ್ಟ್ ಡಿಸೀಸ್ ಏನಾದರೂ ಇವ್ರಿಗಿತ್ತ ಅನ್ನೋದು ಇನ್ವೆಸ್ಟಿಗೇಷನ್ನ ನಂತರ ಗೊತ್ತಾಗುತ್ತೆ.